ನಡೆಸೋದು ಜೀವನ ಅಷ್ಟೇ. ಅವ್ರು ರಿಪೇರಿ ಮಾಡೋರ ಏನ ಬಂದ್ರು ಸುಮ್ಮನೆ ನಿಮಗೆ ಎಷ್ಟು ಹಸ್ತ ಮಾಡಿ ವಿಶ್ವಾರಾಧ್ಯ ನಿಮ್ಮಿಂದ ಅದಾನ ಅಂತ ನೋಡಿದ್ರೆ ಸಾಕು, ಅವರ ದೃಷ್ಟಿಯಿಂದ ಪವಿತ್ರ ಆಗುವ ಯೋಗ ನಿಮಗೆ ನಡೀತದಷ್ಟೆ. ಪ್ರಪಂಚ ಇರ್ತದೆ, ಸಂಸಾರ ಅಂದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಬರ್ತದೆ. ಸಂಸಾರದ ಮೇಲೆ ಸ್ವಲ್ಪ ಹೆಚ್ಚು ಕಡಿಮೆ ಇರ್ತದೆ. ಜಗಳ ಆಡ್ತಾರಿಲ್ಲ ಗಂಡ ಹೆಂಡತಿ ಅಂದ್ರ ಮೊದಲು ಪ್ರೇಮ ಇರ್ತೈತಿ, ಆಮೇಲೆ ಪ್ರೇಮ ತಪ್ಪಿರ್ತೈತಿ, ಹಂಗ ಇರ್ತೈತಿ ಅನ್ನೋ. ಹೆಂಡತಿ ಗಂಡಕ್ಕೆ ಕೇಳಿದ್ಲಂತ, ಅಲ್ಲ ನಿಮಗ್ ಬಹಳ ಸಂತೋಷ ಆಗೋದು ಯಾವಾಗ? ನಾನು ದಸರಾ ಹಬ್ಬಕ್ಕೆ ಊರಿಗೆ ಹೋಗ್ತೀನಿ, ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೋಗ್ತೀನಿ, ಉಗಾದಿಗೆ ಹೋಗ್ತೀನಿ, ನಾಗರ ಪಂಚಮಿಗೆ ಹೋಗ್ತೀನಿ, ನಿಮಗೆ ಯಾವಾಗ ಸಂತೋಷ ಆಗುತ್ತೆ? ಆ ಗಂಡ ನೀವು ಹೋಗು, ನನಗೇನು ಸಮಸ್ಯೆ. ಅಲ್ಲ ನೀವು ಹೇಳ್ಬೇಕು, ನಾನು ನಾಗರ ಪಂಚಮಿಗೆ ಹೋಗ್ತೀನಿ ಅವಾಗ ಕಷ್ಟ ಅನಿಸ್ತೈತೋ, ದೀಪಾವಳಿಗೆ ಹೋಗ್ತೀನಿ, ಉಗಾದಿಗೆ ಹೋಗ್ತೀನಿ, ಯಾವಾಗ ಬಹಳ ಕಷ್ಟ ಅನಿಸ್ತೈತಿ? ಅವಾಗ ಗಂಡಂದ, ನೀ ನಾಗರ ಪಂಚಮಿಗೆ ದೀಪಾವಳಿಗೆ ಉಗಾದಿಗೆ ಹೋದಾಗೇನು ಕಷ್ಟ ಅನ್ಸುದಿಲ್ಲ, ಹಳ್ಳಿ ಬರ್ತೀನಂತ ಫೋನ್ ಹಚ್ತಿಲ್ಲ ಅವಾಗ ಬಹಳ ಕಷ್ಟ ಅನಿಸ್ತೈತೆ ಅನ್ನಗಂಡ. ಹೋದಾಗ ಅನ್ಸುದಿಲ್ಲ, ಹಳ್ಳಿ ಬರ್ತೀನಂತ ಫೋನ್ ಹಚ್ತಿಲ್ಲ ಅವಾಗ ಬಹಳ ಕಷ್ಟ ಅನಿಸ್ತೈತಿ. ಅಂದ್ರೆ ಜೀವನದ ಮೇಲೆ ಪ್ರಪಂಚ ಒಮ್ಮೆ ಕಷ್ಟ, ಒಮ್ಮೆ ಸುಖ, ಒಮ್ಮೆ ಸೋಲು ಗೆಲುವು, ಒಮ್ಮೆ ಶ್ರೀಮಂತಿಕೆ, ಒಮ್ಮೆ ಬಡತನ, ಇವೆಲ್ಲವೂ ಬರ್ತಿರ್ತಾವ. ಕಲಿಯುವುದೇನು ಅಂದ್ರ ಬಹಳ ತಲೆಗೆ ಹಚ್ಕೋಬಾರದು. ಸಂತರು ಅಂದ್ರೆ ತಲೆಗೆ ಹಚ್ಕೊಳ್ಳಾರ್ದಂಗ ಬದುಕೋರು. ಇದ್ದಂಗಿರ್ಬೇಕು, ಇಲ್ಲದಂಗೂ ಇರ್ಬೇಕು, ಮ್ಯಾಲ್ ನಾವು ಕರೆದಾಗ ಎದ್ದು ಹೋಗಷ್ಟು ಫ್ರೀ ಇಟ್ಕೊಂಡಿರ್ಬೇಕು, ಅಂದ್ರೆ ಅದು ಜೀವನ ಅಷ್ಟೆ. ಇದ್ದಂಗಿರ್ಬೇಕು, ಇಲ್ಲದಂಗೂ ಇರ್ಬೇಕು, ಮ್ಯಾಲ್ ನಾವು ಕರೆದ್ರ ಬರ್ತೀನಂತ ಹೇಳಿ ಹೋಗಂಗ ಇಟ್ಕೊಂಡಿರ್ಬೇಕು ಜೀವನ. ರವೀಂದ್ರರು ಹೇಳ್ತಾರೆ, ಐ ಸರೆಂಡರ್ ಮೈ ವಿಲ್ ಟು ದೈ ವಿಲ್ ವಿತ್ ಲವ್. ಜೀವನ ಅಂದ್ರ ಇದು ಭಗವಂತನಿಗೆ ಅರ್ಪಿಸಿ ಬದುಕೋದು, ಅನ್ಕಂಡೀಷನಲ್ ಲವ್ ಅಷ್ಟೆ. ಬದುಕುವಂತಹದ್ದು. ಈ ಬದುಕು ಸುಂದರ ಆಗಬೇಕಾದ್ರ, ಸಂತೋಷವಾಗಿರ್ಬೇಕಾದ್ರೆ ಏನು ಬೇಕು ಮನುಷ್ಯನಿಗೆ? ಪೂಜ್ಯರು ಇವತ್ತೊಂದು ಮಾನವ ಧರ್ಮ ಗೋಷ್ಠಿಯನ್ನ ಇಲ್ಲಿ ಏರ್ಪಡಿಸಿದ್ದಾರೆ. ಏನು ಧರ್ಮ ಅಂದ್ರ, ಧರ್ಮದ ಅರ್ಥ ಏನು? ಹೌ ಯು ಡಿಫೈನ್ ರಿಲಿಜನ್. ಧರ್ಮ ಅನ್ನುವುದನ್ನ ಬಹಳಷ್ಟು ಜನರು ಬಹಳ ರೀತಿಯಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಯು ಕೆನಾಟ್ ಡಿಫೈನ್ ರಿಲಿಜನ್, ಇಟ್ ಈಸ್ ಅನ್ ಇನ್ಡಿಫೈನಬಲ್ ಎಂಟಿಟಿ. ಧರ್ಮ ಅನ್ನೋದಕ್ಕ ಓದಿ ತಿಳ್ಕೊಳ್ಳಕ್ ಆಗೋದಿಲ್ಲ, ಆಚರಿಸಬೇಕಷ್ಟೇ ಅದನ್ನ. ಧರ್ಮ ಅನ್ನೋದು ಆಚರಣೆ ಇರ್ತದೆ. ಶರಣರು 12ನೇ ಶತಮಾನದ ಶರಣರು ಸಕಳೇಶ ಮಾದರಸ ಅಂತಿದ್ರು. ಅವರು ಧರ್ಮ ಅನ್ನೋದಕ್ಕೆ ಒಂದು ವ್ಯಾಖ್ಯಾನ ಬರೀತಾರೆ. ಸುಮ್ಮನೆ ಒಬ್ಬ ಸಾಮಾನ್ಯ ಮನುಷ್ಯ ತಿಳ್ಕೋಬೇಕಲ್ಲ ಧರ್ಮ ಅಂದ್ರೆ ಏನು. ನಾವೆಲ್ಲ ಸಾವಿರಾರು ಪುಸ್ತಕಗಳನ್ನು ಓದ್ಲಿಕ್ಕೆ ಆಗ್ತೈತೆ. ನಿಸರ್ಗ ನೋಡಿ ಕಲಿಬಹುದು ಮನುಷ್ಯ, ನಿಸರ್ಗ ನೋಡಿ ಧರ್ಮ ಅಂದ್ರೆ ಏನಂತ ತಿಳ್ಕೋಬಹುದು. ಈಗ ಸುಮ್ಮನೆ ನಾನು ನಿಮಗೆ ಹೇಳ್ತೀನಿ, ಬಹಳ ದೊಡ್ಡ ಶಾಸ್ತ್ರ ಹೇಳೋದಿಲ್ಲ ನಿಮಗೆ. ಧರ್ಮ ಯಾವುದು, ಅಧರ್ಮ ಯಾವುದು? ಧರ್ಮ ಅಂದ್ರ ಈಗ ಜಾತ್ರೆಗೆ ಬಂದಿರ್ತೀರಿ ನೀವು, ನಿಮ್ಮ ಕೈ ನಿಮ್ಮ ಕಿಶೆದಾಗ ಇದ್ರ ಧರ್ಮವಂತರು, ನಿಮ್ ಕೈ ಇನ್ನೊಬ್ಬರ ಕಿಶೆದಾಗ ಹೋತು ಅಂದ್ರೆ ಅಧರ್ಮವಂತರು ಅಷ್ಟೆ. ನಿಮ್ಮ ಕಾಲ ನಿಮ್ಮ ಪಾದರಕ್ಷೆ ಒಳಗೆ ಇತ್ತು ಅಂದ್ರೆ ಧರ್ಮವಂತರು, ಮತ್ತ ನಿಮ್ಮ ಕಾಲ ಇನ್ನೊಬ್ಬರ ಪಾದರಕ್ಷೆ ಒಳಗೆ ಹೋದ್ರೆ ಅಧರ್ಮವಂತರು ಅಷ್ಟೆ. ಜಾತ್ರೆಗೆ ಬಂದಿರ್ತೀರಿ, ಏನೋ ತಿಂದು ಆದು ಈದು ತಗೊಂಡು ಎಲ್ಲಿ ಬೇಕಲ್ಲಿ ಒಗದ್ರಿ ಅಧರ್ಮವಂತರು. ಯಾರ್ಯಾಕೆ ಒಗ್ಯಾಲಪ್ಪ, ಒಗದಿದ್ದೆಲ್ಲ ತೆಗದ್ವಿ ಅಂದ್ರೆ ಇದು ವಿಶ್ವಾರಾಧ್ಯನ ಸೇವಾ ಅಂತ ಸ್ವಚ್ಛ ಮಾಡೋದು ಧರ್ಮ.